ಅಮಾವಾಸ್ಯೆ ಹುಣ್ಣಿಮೆ ಸಂದರ್ಭದಲ್ಲಿ ಸಾಕ್ಷಾತ್ ಆದಿಪರಾಶಕ್ತಿ ಮಹಾಪ್ರತ್ಯಂಗರಾದೇವಿ ಕ್ಷೇತ್ರದಲ್ಲಿ ಸಂಚಾರದಲ್ಲಿ ಇರ್ತಾರೆ. ವಾಮಾಚಾರವಾಗಿದೆ, ಮಾಟ ಮಂತ್ರಗಳಾಗಿದೆ. ಏಳಿಗೆ ನೋಡಿ ದೃಷ್ಟಿ ಹಾಕ್ತಾ ಇದ್ದಾರೆ. ಶತ್ರುಗಳು ವಿಪರೀತ ಇದ್ದಾರೆ. ಉದ್ಯೋಗದಲ್ಲಿ ಶತ್ರುಗಳು, ವ್ಯಾಪಾರದಲ್ಲಿ ಶತ್ರುಗಳು, ಸಂಬಂಧಿಕರ ವಿಚಾರದಲ್ಲಿ ಶತ್ರುಗಳು, ಜಾಗ ಜಮೀನು ವಿಚಾರದಲ್ಲಿ ಶತ್ರುತ್ವ ವೈರತ್ವ, ನಮ್ಮನ್ನು ನೋಡಿ ಯಾವಾಗ್ಲೂ ಹೊಟ್ಟೆ ಉರ್ಕೊಂತಾರೆ ಅನ್ನೋಂಥವರ ಕಣ್ಣಿಗೆ ಕಾರೊಬ್ಬುವಂತ ದೇವಸ್ಥಾನ ಶಿವಮೊಗ್ಗ ಪ್ರತ್ಯಂಗರಾದೇವಿ ಸನ್ನಿಧಾನ. ದುಡ್ಡು ಇಸ್ಕೊಂಡು ವಾಪಸ್ ಕೊಡ್ತಾ ಇಲ್ಲ, ನಂಬಿಕೆ ದ್ರೋಹ ಮಾಡಿದರೆ, ಹಣ ಇಸ್ಕೊಂಡು ಏನ್ ಮಾಡ್ತೀಯ ಮಾಡ್ಕೊ ಹೋಗು ಅಂತಾರೆ. ಯಾವುದೇ ಚೆಕ್ ಇಲ್ಲ, ಯಾವುದೇ ರೈಟಿಂಗ್ ಇಲ್ಲ, ಯಾವುದೋ ಸೈನ್ ಹಾಕಿಸ್ಕೊಂಡಿಲ್ಲ, ಯಾವುದೇ ದಾಖಲಾತಿಗಳು ಇಲ್ಲದೆ ಹಣ ಕೊಟ್ಟು ಮೋಸ ಹೋಗಿದೀವಿ. ದುಡ್ಡು ಇಸ್ಕೊಬೇಕಾದ್ರೆ ಬಹಳ ಚೆನ್ನಾಗಿದ್ರು, ಫ್ರೆಂಡ್ಶಿಪ್ ಅಲ್ಲಿ ಇದ್ರು, ಸಂಬಂಧಿಕರುಗಳಾಗಿದ್ರು. ದುಡ್ಡು ಇಸ್ಕೊಂಡ ಮೇಲೆ ನೀನ್ ಏನ್ ಮಾಡ್ತೀಯ ಮಾಡ್ಕೊ ಹೋಗು ಅಂತ ಮೋಸ ಮಾಡ್ತಾ ಇದಾರೆ, ಉಲ್ಟಾ ತಿರುಗಿದ್ದಾರೆ ಅನ್ನುವಂಥವ್ರು ಕಾರವಾಗಿರುವಂತ ಮೆಣಸಿನಕಾಯಿಯನ್ನ 5 ಭಾನುವಾರಗಳು ರುಬ್ಬಿ ಅಮ್ಮನವರ ಶಿಲೆಗೆ ಹಚ್ಚೋದ್ರಿಂದ ಮುಂದಿನ ಅಮಾವಾಸ್ಯೆ ಒಳಗೆ ನಿಮಗೆ ಪರಿಣಾಮಗಳು ತಿಳಿಯುತ್ತೆ. ಶಿವಮೊಗ್ಗ ಪ್ರತ್ಯಂಗರಾದೇವಿ ಸನ್ನಿಧಾನ ಒಂದು ಪೌರ್ಣಮಿ ತಂದು ಮಲಗಿದ್ರೆ ಸಾಕು, ಯಾವುದೇ ನೀವು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಆ ದೇವಿ ಸಂಚಾರ ಇರಬೇಕಾದ್ರೆ, ಆ ಚೈತನ್ಯ ಶಕ್ತಿ ನಿಮಗೆ ಸೋಕಿದ್ರೆ ಸಾಕು, ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ, ಕೆಡುಕುಗಳು ದೂರವಾಗುತ್ತೆ, ಅನಾರೋಗ್ಯ ಸಮಸ್ಯೆಗಳು ಪರಿಹಾರವಾಗುತ್ತೆ, ಗುಣಮುಖರಾಗೋದಕ್ಕೆ ದಾರಿ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಸೊ ಟೆಂಪಲ್ ವಿಡಿಯೋಸು ಎಷ್ಟೊಂದು ನೋಡಿರ್ತೀರ ನನ್ನ ಚಾನಲಲ್ಲಿ. ಶಿವಮೊಗ್ಗ ಸೈಡ್ ಒಂದು 2-3 ಟೆಂಪಲ್ ಮಾಡಿದ್ವಿ. ಸೊ ಇವತ್ತು ನಾವು ಏರ್ಪೋರ್ಟ್ ಆಪೋಸಿಟ್ ಇರೋ ಪ್ರತ್ಯಂಗಿರಾ ದೇವಿ ಟೆಂಪಲ್ಗೆ ಬಂದಿದ್ದೀವಿ. ಸೊ ಸೋಷಿಯಲ್ ಮೀಡಿಯಲ್ಲಿ ನೀವು ಎಷ್ಟೋ ಕಡೆ ನೋಡಿರ್ತೀರಾ ಟೆಂಪಲ್ ವಿಡಿಯೋಸು, ಲೈಕ್ ಅಮಾವಾಸ್ಯೆ ದಿನ ಪೂಜೆ ಮಾಡೋದು, ಅದು ಇದು. ಟೆಂಪಲಲ್ಲಿ ತುಂಬಾ ಪವರ್ಫುಲ್ ಇದೆ, ತಾಯಿ ತುಂಬಾ ಪವರ್ಫುಲ್ ಅಂತ ನೀವು ಎಷ್ಟೊಂದು ಜನ ವೀಡಿಯೋಸಲ್ಲಿ ನೋಡಿರ್ತೀರಾ. ಸೊ ಏನು ಎತ್ತ ಟೆಂಪಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಡೀಟೇಲ್ ವ್ಲಾಗ್ ಮಾಡೋಣ ಅಂತ ನಾವು ಬೆಂಗಳೂರಿಂದ ಶಿವಮೊಗ್ಗ ಬಂದಿದ್ದೀವಿ. ಇವಾಗ ಏರ್ಪೋರ್ಟ್ ಆಪೋಸಿಟ್ ಇದೆ ಲೊಕೇಶನ್ನು. ನೀವು ಶಿವಮೊಗ್ಗ ಪ್ರತ್ಯಂಗಿರಾ ತಾಯಿ ದೇವಸ್ಥಾನ ಅಂತ ಹಾಕಿದ ತಕ್ಷಣ ನಿಮಗೆ ಲೊಕೇಶನ್ ಸಿಕ್ಬಿಡುತ್ತೆ, ನೋಡ್ಬೋದು ಹಿಂದೆ. ಸೊ ಇವತ್ತು ಅಮಾವಾಸ್ಯೆ ದಿನ ಸ್ಪೆಷಲ್ ಪೂಜೆ ಇದೆ, ಏನು ಎತ್ತ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗುವಾಗ ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಅಮ್ಮನವ್ರಿಗೆ ಆಲ್ರೆಡಿ ಪೂಜೆ ಸ್ಟಾರ್ಟ್ ಮಾಡಿದ್ದು, ತುಂಬಾ ಜನ ಭಕ್ತಾದಿಗಳು ಬಂದಿದ್ದು. ಯಾಕಂದ್ರೆ ಅವತ್ತು ಅಮಾವಾಸ್ಯೆ ಸ್ಪೆಷಲ್ ಪೂಜೆ ಕೂಡ ಇತ್ತು. ನಾನು ಇದುವರೆಗೂ ಎಲ್ಲೂ ನೋಡದೆ ಇರೋ ಡಿಫ್ರೆಂಟ್ ಆಗಿ ಪೂಜೆ ಮಾಡ್ತಾ ಇದ್ರು. ಅದರಿಂದ ಇನ್ನು ಸ್ವಲ್ಪ ಮುಂದೆ ಹೋಗುವಾಗ ಜನ ಮೆಣಸಿನಕಾಯಿ ಖಾರನ ರುಬ್ತಾ ಇದ್ರು. ತುಂಬಾ ಜನ ಒಂದು ಮರಕ್ಕೆ ಬೊಂಬೆನ ಕಟ್ಟಿದ್ರು. ಅದೆಲ್ಲ ಏನು ಅಂತ ನನಗೂ ಗೊತ್ತಾಗಿಲ್ಲ. ಸೊ ಬನ್ನಿ ತಿಳ್ಕೊಳ್ಳೋಣ. ಜಯ ಪ್ರತ್ಯಂಗರಾದೇವಿ ಅಂಬಾಳ್, ಶಿವಮೊಗ್ಗ ವಿಮಾನ ನಿಲ್ದಾಣ ಮುಂಭಾಗ. ಇಡೀ ಭಾರತ ದೇಶದ ಶಿವಮೊಗ್ಗ ಕರ್ನಾಟಕ ರಾಜ್ಯದಲ್ಲಿ ಏಕೈಕವಾಗಿರುವಂತಹ ಶಿವಮೊಗ್ಗ ವಿಮಾನ ನಿಲ್ದಾಣ ಮುಂಭಾಗ ಸ್ಥಾಪನೆ ಆಗಿರುವಂತಹ ಸಾಕ್ಷಾತ್ ಸ್ವಯಂಭೂ ಮೂರ್ತಿ ಆದಿಪರಾಶಕ್ತಿ ಮಹಾಪ್ರತ್ಯಂಗರಾದೇವಿ ಸನ್ನಿಧಾನ ಏಕೈಕವಾಗಿರುವಂಥದ್ದು ಇಡೀ ಭಾರತ ದೇಶದಲ್ಲಿ. ನಮ್ಮ ಜೀವನ ಜಂಜಾಟದಲ್ಲಿ ಯಾವುದೇ ರೀತಿಯ ನಮಗೆ ಕೆಡಕಾಗಿದೆ, ತೊಂದರೆಗಳಾಗಿದೆ, ತಾಪತ್ರೆಗಳಾಗಿದೆ, ವಾಮಾಚಾರವಾಗಿದೆ, ಮಾಟ ಮಂತ್ರಗಳಾಗಿದೆ, ನಮ್ಮ ಏಳಿಗೆ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ, ನಮ್ಮ ಏಳಿಗೆ ನೋಡಿ ದೃಷ್ಟಿ ಹಾಕ್ತಾ ಇದ್ದಾರೆ, ಶತ್ರುಗಳು ವಿಪರೀತ ಇದ್ದಾರೆ. ಉದ್ಯೋಗದಲ್ಲಿ ಶತ್ರುಗಳು, ವ್ಯಾಪಾರದಲ್ಲಿ ಶತ್ರುಗಳು, ಸಂಬಂಧಿಕರ ವಿಚಾರದಲ್ಲಿ ಶತ್ರುಗಳು, ಜಾಗ ಜಮೀನು ವಿಚಾರದಲ್ಲಿ ಶತ್ರುತ್ವ ವೈರತ್ವ, ನಮ್ಮನ್ನು ನೋಡಿ ಯಾವಾಗಲೂ ಹೊಟ್ಟೆ ಉರ್ಕೊಂತಾರೆ ಅನ್ನೋಂಥವರ ಕಣ್ಣಿಗೆ ಕಾರೊಬ್ಬುವಂಥ ದೇವಸ್ಥಾನ ಶಿವಮೊಗ್ಗ ಪ್ರತ್ಯಂಗರಾದೇವಿ ಸನ್ನಿಧಾನ. ನಿಮಗೇನೇ ಕೆಡಕಾಗಿದೆ, ತೊಂದರೆ ತಾಪತ್ರೆಗಳಾಗಿದೆ, ದುಡ್ಡು ಇಸ್ಕೊಂಡು ವಾಪಸ್ ಕೊಡ್ತಾ ಇಲ್ಲ, ನಂಬಿಕೆ ದ್ರೋಹ ಮಾಡಿದರೆ, ಹಣ ಇಸ್ಕೊಂಡು ಏನು ಮಾಡ್ತೀಯ ಮಾಡ್ಕೊ ಹೋಗು ಅಂತಾರೆ. ಯಾವುದೇ ಚೆಕ್ ಇಲ್ಲ, ಯಾವುದೇ ರೈಟಿಂಗ್ ಇಲ್ಲ, ಯಾವುದೋ ಸೈನ್ ಹಾಕಿಸ್ಕೊಂಡಿಲ್ಲ, ಯಾವುದೇ ದಾಖಲಾತಿಗಳು ಇಲ್ಲದೆ ಹಣ ಕೊಟ್ಟು ಮೋಸ ಹೋಗಿದ್ದೀವಿ. ದುಡ್ಡು ಇಸ್ಕೊಬೇಕಾದ್ರೆ ಬಹಳ ಚೆನ್ನಾಗಿದ್ರು, ಫ್ರೆಂಡ್ಶಿಪ್ ಅಲ್ಲಿ ಇದ್ರು, ಸಂಬಂಧಿಕರುಗಳಾಗಿದ್ರು. ದುಡ್ಡು ಇಸ್ಕೊಂಡ ಮೇಲೆ ನೀನ್ ಏನ್ ಮಾಡ್ತೀಯ ಮಾಡ್ಕೊ ಹೋಗು ಅಂತ ಮೋಸ ಮಾಡ್ತಾ ಇದ್ದಾರೆ, ಉಲ್ಟಾ ತಿರುಗಿದ್ದಾರೆ ಅನ್ನುವಂಥವ್ರು ಕಾರವಾಗಿರುವಂಥ ಮೆಣಸಿನಕಾಯಿಯನ್ನ 5 ಭಾನುವಾರಗಳು ರುಬ್ಬಿ ಅಮ್ಮನವರ ಶಿಲೆಗೆ ಹಚ್ಚೋದ್ರಿಂದ ಮುಂದಿನ ಅಮಾವಾಸ್ಯೆ ಒಳಗೆ ನಿಮಗೆ ಪರಿಣಾಮಗಳು ತಿಳಿಯುತ್ತೆ. ಆ ಮೋಸ ವಂಚನೆ ಆಗಿರೋವಂಥವ್ರಿಗೆ, ದುಡ್ಡು ಇಸ್ಕೊಂಡು ವಾಪಸ್ ಕೊಡ್ತಾ ಇಲ್ಲ ಅನ್ನೋಂಥವ್ರಿಗೆ ಪರಿಹಾರದ ದಾರಿ ಸಿಗುತ್ತೆ. ಒಂದು ಅಮಾವಾಸ್ಯೆ ಒಳಗೆ ನಿಮ್ಮ ಜೀವನದಲ್ಲಿ ಪ್ರತ್ಯಕ್ಷವಾಗಿ ನಿಮಗೆ ಕಾಣುತ್ತೆ. ಯಾವ ಮನುಷ್ಯರ ಮಾತು ಕೂಡ ನಂಬುವಂಥ ಅಗತ್ಯ ಅಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ನಿಮ್ಮ ಜೀವನದಲ್ಲಿ ಆ ಶಿವಮೊಗ್ಗ ಪ್ರತ್ಯಂಗರಾದೇವಿ ಶಕ್ತಿ ಸಾನ್ನಿಧ್ಯ ಅನ್ನೋದೇನು, ಮತ್ತು ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಕಾಣುತ್ತೆ, ಪಾಸಿಟಿವ್ ವೈಬ್ರೇಷನ್ಸ್ಗಳೇನಾಗತ್ತೆ ಅನ್ನೋದು ವೈಯಕ್ತಿಕವಾಗಿ ನಿಮಗೆ ತಿಳಿಯುತ್ತೆ. ಇನ್ನು ವಿಪರೀತ ನಿಮಗೆ ತೊಂದರೆ ಕೊಡ್ತಾರೆ, ತಾಪತ್ರೆ ಕೊಡ್ತಾ ಇದ್ದಾರೆ, ಸುಮ್ಮನೆ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ, ಇಲ್ಲ ಮೋಸ ವಂಚನೆ ಮಾಡಿದ್ದಾರೆ ಅನ್ನೋಂಥವ್ರು, ಹೆಣ್ಣು ಶತ್ರು ಇದ್ರೆ ಹೆಣ್ಣು ಬೊಂಬೆ, ಗಂಡು ಶತ್ರು ಇದ್ರೆ ಗಂಡು ಬೊಂಬೆಯನ್ನ ಅಮ್ಮನವರ ಸನ್ನಿಧಾನದಲ್ಲಿ ಪೂಜೆ ಮಾಡಿ ಮಂತ್ರಿಸಿ ಹೋಮ ಮಾಡಿರುವಂಥ ಬೊಂಬೆಯನ್ನ ತಗೊಂಡು ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ಭದ್ರಕಾಳಿ ದೇವಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿ ಬೀಗ ಬೊಂಬೆ ಹೊಡೆಯೋದ್ರಿಂದ ಯಾವ ಕೋರ್ಟಲ್ಲೂ ಕೂಡ ಪರಿಹಾರವಾಗದೇ ಇರುವಂಥ ವಿಚಾರಗಳು, ಸೈನ್ಸಿಗೆ ಮೀರಿರುವಂಥ ವಿಚಾರಗಳು, ಕಾನೂನಿಗೆ ಮೀರಿರುವಂಥ ವಿಚಾರಗಳು, ಅಂಥ ಶತ್ರುವಿಗೆ ಏಟಿಗೆ ಎದುರೇಟು, ಶತ್ರು ಸಂಹಾರ, ಆ ಒಂದು ಪ್ರತ್ಯಂಗರಾದೇವಿ ಸಾನ್ನಿಧ್ಯ ಏನು ಅಂತ ತೋರಿಸತ್ತೆ. ಬೀಗ ಬೊಂಬೆ ಹೊಡೆಯೋದ್ರಿಂದ ಆ ಏಟಿಗೆ ಏಟೇ ಪ್ರತ್ಯಂಗರಾದೇವಿ ಸನ್ನಿಧಾನ ಶಿವಮೊಗ್ಗ. ಆ ಬೀಗ ಬೊಂಬೆ ಹೊಡೆಯೋದ್ರಿಂದ ಒಂದು ಅಮಾವಾಸ್ಯೆ ಒಳಗೆ ನಿಮ್ಮ ಕಣ್ಣು ಮುಂದೆ ಕಾಣುತ್ತೆ. ಅಷ್ಟು ಸತ್ಯ ಇಲ್ಲಿ ನಡೆಯುತ್ತೆ.
ಆ ನಡೀತಾ ಇರೋದ್ರಿಂದನೇ ಇಷ್ಟು ಮಳೆ ಬರ್ತಾ ಇದೆ. ಇವತ್ತು ಸಾವಿರಾರು ಜನ ಆ ಮಳೆಗೂ ಕೂಡ ಲೆಕ್ಕಿಸದಲ್ಲೇ ಆ ಪೂಜಾದಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದ, ಪ್ರತಿ ಹಳ್ಳಿಗಳಿಂದ, ಜಿಲ್ಲೆಗಳಿಂದ, ಮೂಲೆ ಮೂಲೆಗಳಿಂದ ಶಿವಮೊಗ್ಗ ಸನ್ನಿಧಾನಕ್ಕೆ ಭಕ್ತಾದಿಗಳ ಸಮೂಹ ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದೆ. ಅಮ್ಮನವರ ಪೂಜೆ ಪುನಸ್ಕಾರ, ಯಜ್ಞ ಯಾಗಾದಿಗಳಲ್ಲಿ ಮೆಣಸಿನ ಹೋಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅನ್ನದಾನ ಸೇವೆ ನಡೀತಾ ಇದೆ. ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಅವರ ಕಷ್ಟಕ್ಕೆ, ಸಮಸ್ಯೆಗಳಿಗೆ ಅನುಸಾರವಾಗಿ ಪರಿಹಾರದ ವಿಚಾರಗಳನ್ನು ತಿಳಿಸಿ ಕಳಿಸ್ತಾ ಇದ್ದೀವಿ. ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನ ಸಾವಿರಾರು ಸಂಖ್ಯೆಯಲ್ಲಿ ಏರಿಕೆ ಆಗೋದಕ್ಕೆ ಕಾರಣ ಅವರ ಕಷ್ಟಗಳು ಪರಿಹಾರವಾಗ್ತದೆ. ಇಲ್ಲಿ ಜಾತಕ ನೋಡಲ್ಲ, ಕೌಡೆ ಹಾಕಲ್ಲ, ನಂಬರ್ ಇಡಲ್ಲ, ಮೈ ಮೇಲೆ ದೇವರು ಬರಲ್ಲ, ಹೂ ಪ್ರಸಾದ ಆಗೋದಿಲ್ಲ, ಯಾವುದೂ ಕೂಡ ಇಲ್ಲ. ಯಾವ ಭಕ್ತ ಧರ್ಮ ಮಾರ್ಗವಾಗಿರ್ತಾನೋ, ಸತ್ಯವಾಗಿರ್ತಾನೋ, ಅವನಿಗೆ ಮೋಸ ವಂಚನೆ ಆಗಿದೆ, ಅವನಿಗೆ ಮಾಟ ಮಂತ್ರಗಳಾಗಿದೆ, ಅವನಿಗೆ ತೊಂದರೆ ಆಗಿದೆ ಅನ್ನೋಂಥವ್ರು ಶಿವಮೊಗ್ಗ ಪ್ರತ್ಯಂಗರ ಸನ್ನಿಧಾನಕ್ಕೆ ಬಂದು ಶರಣಾಗತರಾಗಿ ತಾಯಿಲಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಸಾಕು. ಆ ಶತ್ರು ಸಂಹಾರ, ಏಟಿಗೆ ಎದುರೇಟು, ದುಷ್ಟ ಜನರಿಗೆ ಶಿಕ್ಷೆ, ಧರ್ಮದ ಸಂರಕ್ಷಣೆ ಶಿವಮೊಗ್ಗ ಪ್ರತ್ಯಂಗರಾದೇವಿ ಸನ್ನಿಧಾನ. ಭಕ್ತಾದಿಗಳು ಕ್ಷೇತ್ರದಲ್ಲಿ ಉಳ್ಕೊಳ್ಳುವಂಥದ್ದು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಅಂತ. ಯಾಕೆ ಅನ್ನೋ ಪ್ರಶ್ನೆಗೆ ಸಾಕ್ಷಾತ್ ಆದಿಪರಾಶಕ್ತಿ ಮಹಾಪ್ರತ್ಯಂಗರಾದೇವಿ ಸ್ವಯಂಭೂ ಮೂರ್ತಿಯಾಗಿ ಇಲ್ಲಿ ಸ್ಥಾಪನೆ ಆಗಿರೋದು ಅಂತ ಮುಂಚೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಇಡೀ ನಮ್ಮ ದೇವಸ್ಥಾನದಲ್ಲಿ ಎಲ್ಲಿ ಬೇಕಾದರೂ ನೀವು ಗಮನಿಸಿ, ಎಲ್ಲೂ ಕೂಡ ಒಂದು ಗಂಟೆಯನ್ನು ನಾವು ಹಾಕಿಲ್ಲ. ದೇವಸ್ಥಾನದಲ್ಲಿ ಒಂದು ಸಣ್ಣ ದೇವಸ್ಥಾನದೂ ಕೂಡ ಗಂಟೆ ಹಾಕ್ತಾರೆ, ನಮ್ಮ ದೇವಸ್ಥಾನದಲ್ಲಿ ಗಂಟೆ ಹಾಕಿಲ್ಲ. ಯಾಕಿರೋ ಪ್ರಶ್ನೆಗೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಪ್ರತ್ಯಂಗರಾದೇವಿ ಮೆಣಸಿನಕಾಯಿ ಮಹಾಯಾಗ ನಡೆಯುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಸಂದರ್ಭದಲ್ಲಿ ಸಾಕ್ಷಾತ್ ಆದಿಪರಾಶಕ್ತಿ ಮಹಾಪ್ರತ್ಯಂಗರಾದೇವಿ ಕ್ಷೇತ್ರದಲ್ಲಿ ಸಂಚಾರದಲ್ಲಿರ್ತಾರೆ. ಮಹಾಪ್ರತ್ಯಂಗರಾದೇವಿ ಕ್ಷೇತ್ರದಲ್ಲಿ ಸಂಚಾರದಲ್ಲಿರೋದು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುತ್ತೆ. ಗಂಟೆಯ ನಾದಗಳು ಕೇಳುವಂಥದ್ದು, ಗರ್ಭಗುಡಿಯಲ್ಲಿ ವೇದ ಮಂತ್ರಗಳು ಕೇಳೋದು, ಹೆಣ್ಮಕ್ಳು ಕಾಲು ಗೆಜ್ಜೆ ಶಬ್ದಗಳು ಕೇಳೋದು, ಬಳೆಗಳ ಶಬ್ದ ಕೇಳುವಂಥದ್ದು, ದೇವಿ ಸಂಚಾರದಲ್ಲಿರುವಂತಹ ವಿಚಾರ, ಆ ಒಂದು ಅನುಭವ ನಂಬಿ ಬರುವಂಥ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಆಗಿದೆ. ಆ ದೇವಿ ಸಂಚಾರದಲ್ಲಿ ಇರಬೇಕಾದ್ರೆ ನಿಮಗೆ ಎಷ್ಟು ಮಾತ್ರ ನುಂಗಿದ್ರೂ ಕೂಡ ಏಳಿಗೆ ಆಗ್ತಾ ಇಲ್ಲ, ಗುಣಮುಖರ ಆಗ್ತಾ ಇಲ್ಲ. ನಿಮಗೆ ಯಾವುದೇ ಪೀಡೆ ಪಿಶಾಚಿಗಳು ತಟ್ಟಿದೆ, ಇಲ್ಲ ಯಾವುದೋ ಮಾಂತ್ರಿಕ ಪ್ರಯೋಗವಾಗಿದೆ, ದೇಹದಲ್ಲಿ ಯಾವುದೋ ಒಂದು ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ಇಲ್ಲ ಯಾವುದೋ ಮಾಂತ್ರಿಕ ಪ್ರಯೋಗವಾಗಿ ಭಾನಾಮತಿ ಆಗಿದೆ, ಯಾವುದೋ ಪ್ರೇತಾತ್ಮಗಳು ಸೇರ್ಕೊಂಡಿದೆ, 3 ದಾರಿಯಲ್ಲಿ ದಾಟಿದೀವಿ, ಎಷ್ಟು ಮಾತ್ರ ನುಂಗಿದ್ರೂ ಕೂಡ ಸರಿ ಆಗ್ತಾ ಇಲ್ಲ ಅನ್ನೋಂಥವ್ರು ಒಂದು ಅಮಾವಾಸ್ಯೆ ಶಿವಮೊಗ್ಗ ಪ್ರತ್ಯಂಗರಾದೇವಿ ಸನ್ನಿಧಾನದಲ್ಲಿ, ಒಂದು ಪೌರ್ಣಮಿ ತಂಗು ಮಲಗಿದ್ರೆ ಸಾಕು, ಯಾವುದೇ ನೀವು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಆ ದೇವಿ ಸಂಚಾರ ಇರಬೇಕಾದ್ರೆ, ಆ ಚೈತನ್ಯ ಶಕ್ತಿ ನಿಮಗೆ ಸೋಕಿದ್ರೆ ಸಾಕು, ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ, ಕೆಡುಕಗಳು ದೂರವಾಗುತ್ತೆ, ಅನಾರೋಗ್ಯ ಸಮಸ್ಯೆಗಳು ಪರಿಹಾರವಾಗುತ್ತೆ, ಗುಣಮುಖರಾಗೋದಕ್ಕೆ ದಾರಿ ಆಗುತ್ತೆ. ಸಾಕ್ಷಾತ್ ಜಗನ್ಮಾತೆ ಆದಿಪರಾಶಕ್ತಿ ಇಲ್ಲಿ ಸಂಚಾರದಲ್ಲಿ ಇರುವಂಥದ್ದು ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ಭಕ್ತಾದಿಗಳಿಗೆ ಕಂಡು ಬಂದಿದೆ. ಪ್ರತ್ಯಕ್ಷವಾಗಿ ಇಂಥ ಟೆಕ್ನಾಲಜಿ ಮುಂದುವರೆದ ಸಂದರ್ಭದಲ್ಲೂ ಕೂಡ ಆ ತಾಯಿ ಜಗನ್ಮಾತೆ ಒಂದು ಸಾಕ್ಷಾತ್ಕಾರ, ಸಾನ್ನಿಧ್ಯ ಪ್ರತ್ಯಕ್ಷವಾಗೋ ಪರೋಕ್ಷವಾಗಿ ಕಣ್ಣು ಮುಂದೆ ಕಾಣ್ತಾ ಇದೆ. ಅದಕ್ಕೋಸ್ಕರವಾಗಿ ಇಷ್ಟು ಸಹಸ್ರಾರು ಸಂಖ್ಯೆ ಭಕ್ತಾದಿಗಳು ದಿನದಿಂದ ದಿನಕ್ಕೆ ಆ ಭಕ್ತಾದಿಗಳ ಸಂಖ್ಯೆ ಏರಿಕೆ ಆಗಿ ಅವರ ಕಷ್ಟಗಳು ಪರಿಹಾರ ಆಗ್ತದೆ. ಬರೀ ಒಂದೇ ಅಮಾವಾಸ್ಯೆ, ಒಂದೇ ಪೌರ್ಣಮಿ, ಒಂದೇ ಭಾನುವಾರದಲ್ಲಿ ಅವರ ಕಷ್ಟ ತೀರ್ತಾ ಇದೆ, ಅವರ ಸಮಸ್ಯೆಗಳು ತೀರ್ತಾ ಇದೆ. ಆ ಕರೆಕ್ಟಾಗಿ ಪೂಜಾ ವಿಧಾನವನ್ನು ಪಾಲಿಸಿ ಜಗನ್ಮಾತೆ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ, ಸಮಸ್ಯೆಗಳು ಪರಿಹಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಬರುವಂಥ ಲಕ್ಷ ಲಕ್ಷ ಭಕ್ತಾದಿಗಳೇ ಸಾಕ್ಷಿ. ದೇವಸ್ಥಾನಕ್ಕೆ ಹೇಗೆ ಬರಬೇಕು ಅನ್ನೋ ಉದ್ದೇಶಕ್ಕೆ ಪ್ರತಿಯೊಬ್ಬ ಭಕ್ತರು ಕೂಡ ಅರಿಶಿಣ ಬಣ್ಣದ ವಸ್ತ್ರವನ್ನೇ ಧಾರಣೆ ಮಾಡಿ ಬರಬೇಕು. ಅದು ಆದಿಪರಾಶಕ್ತಿ ಮಹಾಪ್ರತ್ಯಂಗರಾದೇವಿ ಅರುಳುವಾಕ್. ಅರಿಶಿಣ ಬಣ್ಣ ವಸ್ತ್ರ ಧಾರಣೆ ಮಾಡಿ ಬನ್ನಿ. ಮನೆಗೆ ನಿವಾಳಿಸಿರುವಂಥ ಒಣಮೆಣಸಿನಕಾಯಿ, ತುಪ್ಪ, ಕಾಳುಮೆಣಸು, ತೆಂಗಿನಕಾಯಿ ಮಹಾಯಾಗಕ್ಕೆ ಸಮರ್ಪಣೆ ಮಾಡೋಕ್ಕೆ ತರಬೇಕು. ಯಾವುದೇ ಊರಿಂದ ನೀವು ಬಂದರೂ ಕೂಡ ನಮ್ಮ ಶಿವಮೊಗ್ಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ. ಆ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ 8ನೇ ಪ್ಲ್ಯಾಟ್ಫಾರ್ಮಿಂದ ಶಿವಮೊಗ್ಗ ವಿಮಾನ ನಿಲ್ದಾಣ ಏರ್ಪೋರ್ಟ್ ಅಂದರೆ ದೇವಸ್ಥಾನ ಮುಂಭಾಗವೇ ಬಸ್ ಬರುತ್ತೆ. ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ 8ನೇ ಪ್ಲ್ಯಾಟ್ಫಾರ್ಮಿಂದ ಬರುವಂಥ ಎಲ್ಲ ಬಸ್ಗಳು ಶಿವಮೊಗ್ಗ ಏರ್ಪೋರ್ಟಿಗೆ ಬರುತ್ತೆ. ಮಹಾಪ್ರತ್ಯಂಗರ ಸನ್ನಿಧಾನ ಅಂದರೆ ನೇರವಾಗಿ ಭಕ್ತಾದಿಗಳು ಇಲ್ಲಿ ಬಂದು ತಲುಪಬಹುದು. ಬರುವಂಥ ಭಕ್ತರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು, ಸ್ನಾನ, ಶೌಚಾಲಯಕ್ಕೆ, ಪ್ರಸಾದಕ್ಕೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಕೂಡ ಅನ್ನದಾನ ನಡೀತಾ ಇದೆ. ತಂಗಿ ಮಲಗೋದಕ್ಕೆ ವ್ಯವಸ್ಥೆಗಳಿದೆ. ಹೆಣ್ಣು ಮಕ್ಕಳುಗಳು ನಿರ್ಭೀತಿಯಾಗಿ ನಿಮ್ಮ ಗುಂಪು ಮಾಡಿಕೊಂಡು, ಅಂದರೆ ಮನೇಲಿ ಒಬ್ಬರೇ ಬರೋದಕ್ಕೆ ಎಷ್ಟೋ ಕಷ್ಟ ಅಂತಾರೆ, ಅಕ್ಕಪಕ್ಕದವರು, ನಿಮ್ಮ ಸ್ನೇಹಿತರು, ಸಂಬಂಧಿಕರುಗಳು ಯಾರಿಗೆ ಕಷ್ಟ ಅಂತಾರೋ, ಯಾರಿಗೆ ಸಮಸ್ಯೆ ಅಂತಾರೋ ಶಿವಮೊಗ್ಗ ಪ್ರತ್ಯಂಗರ ಸನ್ನಿಧಾನ ದರ್ಶನ ಮಾಡಿ ನಿಮಗೆ ಕಷ್ಟ ತೀರತ್ತೆ. ಆ ಒಳ್ಳೇದಾಗೋ ದಾರಿ ನೀವು ತೋರಿಸಿದ್ರೆ ಆ ಒಂದು ಪುಣ್ಯ ಕೂಡ ನಿಮಗೆ ತಲುಪತ್ತೆ. ನನ್ನ ವಾಕ್ಯ ಅಲ್ಲ, ಜಗನ್ಮಾತೆ ಕೊಟ್ಟಂತ ಅರುಳುವಾಕ್. ಯಾವ ಭಕ್ತಾದಿಗಳು ಬರ್ತಿರೋ ಒಬ್ಬರಿಗೆ 10, 10ಗೆ 20, 20ಗೆ 30 ಜನ ನಿಮ್ಮ ಇಡೀ ಕುಟುಂಬ ಸಮೇತ ಅಕ್ಕಪಕ್ಕದ ಮನೆಯವರು, ಉದ್ಯೋಗಿಗಳು, ಯಾರ್ಯಾರು ನಿಮ್ಮ ಕೊಲೀಗ್ಸು ಎಲ್ಲರಿಗೂ ತಾಯಿ ದರ್ಶನ ಮಾಡಿಸಿ ಆ ದರ್ಶನದ ಫಲ ನಿಮಗೂ ಕೂಡ ಸಿಗುತ್ತೆ.
ಆ ಕಷ್ಟ ಪರಿಹಾರ ಆಗೋದಕ್ಕೆ ದಾರಿ ಸಿಗುತ್ತೆ. ಸೊ ಕೇಳಿಸ್ಕೊಂಡ್ರಲ್ಲ ದೇವಸ್ಥಾನದ ಬಗ್ಗೆ ಏನೇನೆಲ್ಲ ಹೇಳೋದು, ಯಾವ ತರ ಪೂಜೆ ಮಾಡಿದ್ರೆ ಏನೇನೆಲ್ಲ ಸಿಗುತ್ತೆ ಅಂತ. ಸೊ ಇದನ್ನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಯಾರ್ಯಾರಿದ್ದಾರೆ, ನಿಮ್ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಯಾರ್ಯಾರಿದ್ದಾರೆ ಎಲ್ರಿಗೂ ಶೇರ್ ಮಾಡಿ. ಸೊ ಇನ್ನೊಂದು, ದೇವಸ್ಥಾನದಲ್ಲಿ ಲಿಂಬೆಹಣ್ಣು ಮತ್ತೆ ಹಿಂಗೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಗಾಡಿಗಳಿಗೆಲ್ಲ ದೃಷ್ಟಿ ಆಗಬಾರ್ದು ಅಂತ ಕೊಡ್ತಾರೆ. ನಿಮ್ಮ ಬೈಕು ಕಾರು ಎಲ್ಲ ಏನೋ ಇತ್ತು ಅಂದರೂ ಅದಕ್ಕೂ ಕಟ್ಬೋದು. ಸೊ ನಾನು ಬೈಕಲ್ಲಿ ಬಂದಿದ್ದೀನಿ, ಸೊ ನಾನು ಗಾಡಿಗೂ ತೊಗೊಂಡಿದ್ದೀನಿ, ಕಟ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಸಂಜೆ ಆಗ್ತಿದ್ದಂಗೆ ಹೋಮ ಸ್ಟಾರ್ಟ್ ಆಯ್ತು. ಹೋಮಕ್ಕಂತೂ ಸಾವಿರಾರು ಜನ ಬಂದಿದ್ರು, ತುಂಬಾ ಸಕ್ಕದ ಹೋಮ ನಡೀತು. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು, ತುಂಬಾನೇ ಇಷ್ಟ ಆಯ್ತು. ಸೊ ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಶಿವಮೊಗ್ಗ ಪ್ರತ್ಯಂಗಿರ ತಾಯಿ ದೇವಸ್ಥಾನಕ್ಕೆ ವಿಸಿಟ್ ಕೊಡಿ. ವಿಡಿಯೋ ಹೆಂಗನ್ಸ್ತು ಅಂತ ಕಮೆಂಟ್ ಮಾಡಿ, ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.